ಕೊಂಡಾಣದಲ್ಲಿ ನಿರ್ಮಾಣ ಹಂತದ ಭಂಡಾರ ಮನೆಗೆ ದಾಳಿ ನಡೆದು ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆಯುಂಟಾಗಿದೆ. ಸಾಂತ್ವನ ಹೇಳಬೇಕಾದ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕ್ಷೇತ್ರದ ಶಾಸಕರು ನಾಪತ್ತೆಯಾಗಿದ್ದಾರೆ ಎಂದು ಬಿಜೆಪಿ ಜಿಲ್ಲಾ ವಕ್ತಾರ ಮೋಹನ್ ರಾಜ್ ಕೆಆರ್ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಹೇಳಿದ್ದಾರೆ. ಕೋಟಿಕರು ಕೊಂಡಾಣ ದೈವಸ್ಥಾನದಲ್ಲಿ ನಡೆದಿರುವ ಕೃತ್ಯವನ್ನ ಬಿಜೆಪಿ ತೀವ್ರ ರೀತಿಯಲ್ಲಿ ಖಂಡಿಸುತ್ತದೆ. ಕ್ಷೇತ್ರ ಕೊಂಡಾಣ ಹಿಂದೂ ಬಾಂಧವರ ಭಕ್ತಿ ಶಕ್ತಿ ಕೇಂದ್ರವಾಗಿದೆ. ಕಾಂಗ್ರೆಸ್ ಸರ್ಕಾರದಿಂದ ಹಿಂದೂ ಧಾರ್ಮಿಕ ಕೇಂದ್ರಗಳಿಗೆ ಹಾನಿಯಾಗುತ್ತಿದೆ. ಕೊಂಡಾಣಕ್ಕೆ ಭಾರತ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕಾಣೆಯಾಗಿದ್ದಾರೆ. ಹಿಂದೂಗಳಿಗೆ ಕನಿಷ್ಠ ಸಾಂತ್ವನ ಹೇಳುವ ಕೆಲಸವನ್ನ ಮಾಡಿಲ್ಲ. ಕ್ಷೇತ್ರದ ಶಾಸಕ ಯುಟಿ ಖಾದರ್ ಅವರು ಕೂಡ ಇಂದಿನ ತನಕ ಸ್ಥಳಕ್ಕೆ ಭೇಟಿ ನೀಡಿಲ್ಲ. ಪ್ರಕರಣದಲ್ಲಿ ಕಾಂಗ್ರೆಸ್ ಕ್ಲೀನ್ ಚೀಟ್ ಕೊಡುವ ಕೆಲಸವನ್ನ ಮಾಡುತ್ತಿದೆ ಎಂದರು. ಕಾಂಗ್ರೆಸ್ ನಾಯಕರು ಭೇಟಿ ಕೊಡದೇ ಇರುವುದು ಸಂಶಯಕ್ಕೆ ಎಡೆ ಮಾಡುತ್ತಿದೆ. ಧಾರ್ಮಿಕ ದತ್ತಿ ಇಲಾಖೆಗೆ ಗೊತ್ತಿದ್ರೂ ಕ್ರಮ ಕೈಗೊಂಡಿಲ್ಲ. ಪ್ರಕರಣದ ವಿಚಾರದಲ್ಲಿ ಮೂಡ ನಿಗಮ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ಗಟ್ಟಿ ಸಮಾಜವನ್ನ ಅವಮಾನಿಸುವ ಕೆಲಸವನ್ನ ಮಾಡಿದ್ದಾರೆ ಎಂದರು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಾಗುವುದು ಕರಾವಳಿಯಾದ್ಯಂತ ಬಹಳ ಕಾರ್ಮಿಕ ಕ್ಷೇತ್ರವಾದಂಥ ನಮ್ಮ ಕೊಂಡಾಣ ಶ್ರೀ ಗಿರಿಚಾಮುಂಡಿ ಮುಂಡಾತೆಯ ದೇವಸ್ಥಾನ ಪ್ರತಿಯೊಬ್ಬ ಒಂದು ಸಮಸ್ತ ಹಿಂದೂ ಬಾಂಧವರಿಗೆ ಒಂದು ಭಕ್ತಿ ಕೇಂದ್ರ ಶ್ರದ್ಧಾ ಕೇಂದ್ರವಾದಂಥ ಶಿಖರದಲ್ಲಿ ಅದರ ಹತ್ತಿರದಲ್ಲಿ ನಿರ್ಮಾಣವಾಗುತ್ತಿರುವಂಥ ನೂತನ ಭಂಡಾರವನ್ನು ನೆಲಸ್ಥಾನವಾಗಿಸುವಂಥ ಕೃತ್ಯ ನಿಜವಾದ ಖಂಡನೀಯ. ಅದನ್ನು ಇಲ್ಲಿನ ಯುವ ರೀತಿಯಲ್ಲಿ ಖಂಡನೆಯನ್ನು ಮಾಡ್ತಾ ಇದ್ದೇನೆ. ಈ ಬಗ್ಗೆ ಪೊಲೀಸ್ ಇಲಾಖೆ ಇದರ ಬಗ್ಗೆ ಪೂರ್ತಿ ತನಿಖೆಯನ್ನು ಮಾಡಿ ಅದರಲ್ಲಿ ಆ ಕೃತ್ಯದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಅದರ ಹಿಂದೆ ಎಷ್ಟು ಯಾರೆಲ್ಲ ಇದ್ದಾರೆ, ಇವರೆಲ್ಲರ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಂತ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಇವತ್ತು ರಾಜ್ಯ ಸರ್ಕಾರ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಬಂದ ನಂತರ ಹಿಂದೂಗಳ ಸಿದ್ಧಾಂತಕ್ಕೆ ಈ ರೀತಿಯ ದಾಳಿಗಳು ಪದೇ ಪದೇ ಆಗ್ತಾ ಇದೆ. ಹಾಗೆ ಹಿಂದೂಗಳ ಒಂದು ಧಾರ್ಮಿಕ ಭಾವನೆಗಳಿಗೆ ಕೂಡ ಧಕ್ಕೆ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ಇಷ್ಟೆಲ್ಲ ದೊಡ್ಡ ಅನಾಹುತ ಆದರೂ ಕೂಡ ಅವರು ಕಾಣೆಯಾಗಿದ್ದಾರೆ. ಗೊತ್ತಿರಬಹುದು, ಅವರು ಉಸ್ತುವಾರಿ ಸಚಿವರಾದಂಥ ಈ ದಕ್ಷಿಣ ಕನ್ನಡ ಉಸ್ತುವಾರಿ ವಹಿಸಿದ ನಂತರ ಎಷ್ಟು ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ನೀಡಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಂದು ನಾಗರಿಕರಿಗೂ ಸಮಸ್ಯೆಗೋಸ್ಕರ ಅವರನ್ನು ಹುಡುಕಿಕೊಂಡು ಬೆಂಗಳೂರಿಗೆ ಹೋಗುವಂತ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಈ ಬಗ್ಗೆ ಗಮನ ಹರಿಸಿ ದಿನೇಶ್ ಗುಂಡೂರಾವ್ ಅವರನ್ನು ನಮಗೆ ಹುಡುಕಿಕೊಡಬೇಕು. ಅವರಿಗೆ ನಾಪತ್ತೆ ಆಗಿದ್ದಾರೆ. ಯಾಕೆಂದ್ರೆ ಕೊಂಡಾಣ ಎನ್ನುವಂಥದ್ದು ಕಾರ್ಮಿಕ ಕ್ಷೇತ್ರದ ಒಂದು ನೂತನ ಭಂಡಾರ ಮನೆಯ ಒಂದು ಈ ರೀತಿಯ ಘಟನೆ ನೆಲಸ್ತಂಭಗೊಳಿಸಿದ ಈ ಘಟನೆ ನಡೆದಾಗಂತ ಸಂದರ್ಭದಲ್ಲಿ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ತ ಹಿಂದೂ ಬಾಂಧವರಿಗೆ ಒಂದು ಸಾಂತ್ವನ ಹೇಳುವಂತಹ ಕೆಲಸವನ್ನು ಅವರು ಮಾಡಲಿಲ್ಲ. ಇನ್ನೊಂದು, ಈ ಭಾಗದ ಶಾಸಕರು ವಿಧಾನಸಭೆಯ ಸ್ಪೀಕರ್ ಆಗಿರ್ತಕ್ಕಂಥ ಗೌರವಾನ್ವಿತ ಶ್ರೀ ಯುಟಿ ಖಾದರ್ ಅವರು ಕೂಡ ಇವತ್ತು ತನ್ನ ಕ್ಷೇತ್ರದಲ್ಲಿ ಇಷ್ಟೊಂದು ದೊಡ್ಡ ಘಟನೆಯಾದರೂ ಕೂಡ ಇವತ್ತಿನ ತನಕ ಸ್ಥಳಕ್ಕೆ ಬಂದು ಭೇಟಿ ನೀಡಿ ಸಮಸ್ತ ಹಿಂದೂ ಬಾಂಧವರಿಗೆ ಸಾಂತ್ವನ ನೀಡುವಂಥ ಕೆಲಸವನ್ನು ಮಾಡಿಲ್ಲ. ಕೇವಲ ಪತ್ರಿಕೆ ಹೇಳಿಕೆಯನ್ನು ಕೊಟ್ಟು ಸಮಜಾಯಿಸಿ ನೀಡಿದ ಹೊರತು ಇದು ಈ ರೀತಿ ವರ್ತನೆ ಕೂಡ ನಾವು ಖಂಡನೀಯ. ಯಾಕಂದ್ರೆ ಒಬ್ಬ ಶಾಸಕರಾದವರು ಸಮಸ್ತ ಜನರ ಪರವಾಗಿ ನಿಲ್ಲಬೇಕು. ಇವತ್ತು ಕೊಂಡಾಣ ಶ್ರೀ ಕ್ಷೇತ್ರದ ಒಂದು ನೂತನ ಭಂಡಾರ ಮನೆ ಈ ಘಟನೆಯನ್ನು ಆದಂತ ಸಂದರ್ಭದಲ್ಲಿ ಎಷ್ಟೋ ಭಕ್ತಾದಿಗಳಿಗೆ ಧಾರ್ಮಿಕ ಧಕ್ಕೆ, ಅವರ ಮನಸ್ಸಿಗೆ ಭಾವನೆಗೆ ಧಕ್ಕೆ ಉಂಟಾದಂತಹ ಸಂದರ್ಭದಲ್ಲಿ ತನ್ನ ಶಾಸಕ ಸ್ಥಾನದ ಜವಾಬ್ದಾರಿಯುತವಾಗಿ ವರ್ತನೆಯನ್ನು ಮಾಡಬೇಕಿತ್ತು. ಅವರು ಸ್ಥಳಕ್ಕೆ ಭೇಟಿ ನೀಡಬೇಕಿತ್ತು. ಅಲ್ಲಿರ್ತಕ್ಕಂಥ ಭಕ್ತಾದಿಗಳಾದಂತಹ ನೋವಿಗೆ ಸ್ಪಂದನೆ ಕೊಡುವಂತ ಕೆಲಸವನ್ನು ಯುಟಿ ಖಾದರ್ ಮಾಡದೆ ಇವತ್ತು ಎಲ್ಲೋ ನಿಂತು ಪತ್ರಿಕೆ ಹೇಳಿಕೆಯನ್ನು ಕೊಟ್ಟು ಸಮಜಾಯಿಸಿ ನೀಡಿ ಈ ಒಂದು ಕೃತ್ಯದಿಂದ ಅವರು ಹಿಂದೆ ಸರಿಯುವಂತ ಕೆಲಸವನ್ನು ಕೆಲಸವನ್ನು ಮಾಡಿದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂದ್ರೆ, ಕಾಂಗ್ರೆಸ್ ಸರ್ಕಾರ ಇವತ್ತು ಬಂದು 8-9 ತಿಂಗಳು ಆದರೂ ಕೂಡ ನಮ್ಮ ಹಿಂದೂಗಳ ಭಾವನೆಗೆ ಧಕ್ಕೆಯಾದಂಥ ಸಂದರ್ಭದಲ್ಲಿ ಅವರಿಗೆ ಸ್ಪಂದನ ಕೊಡುವ ಕೆಲಸವನ್ನು ಮಾಡ್ತಾ ಇಲ್ಲ. ನಿಮಗೆ ಗೊತ್ತಿರಬಹುದು, ಈಗ ಕಳೆದ ದಿನಗಳಿಂದ ನಡೆದಂಥ ಕೆಲವೊಂದು ಘಟನೆಗಳ ಬಗ್ಗೆ ಕ್ಲೀನ್ ಚಿಟ್ ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವಾಗ ಮೊನ್ನೆ ಆದಂಥ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದಂಥ ವಿಚಾರದಲ್ಲಿ ಕೂಡ
ಇವತ್ತು ಕೂಡ ಕಾಂಗ್ರೆಸ್ ಸರಿಯಾದ ಒಂದು ಉತ್ತರವನ್ನು ನೀಡ್ತಾ ಇದೆ. ಯಾಕಂದ್ರೆ ಅವರಿಗೂ ಕೂಡ ಕ್ಲೀನ್ ಚಿಟ್ ಕೊಡುವಂತ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದೆ. ಆಗಿರುವಾಗ ಇಷ್ಟೊಂದು ದೊಡ್ಡ ಹಿಂದೂಗಳ ಶುದ್ಧ ಕೇಂದ್ರ, ಭಕ್ತಿ ಕೇಂದ್ರದಂತ ಶ್ರೀ ಕೊಂಡಾನ ದೇವಸ್ಥಾನದ ಮೇಲೆ ಆದಂತಹ ಘಟನೆಗೆ ಇಷ್ಟು ದಿನ 2-3 ದಿವಸ ಕಳೆದರೂ ಕೂಡ ನಮ್ಮ ಯುಟಿ ಖಾದರ್ ನಾಪತ್ತೆಯಾಗಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದಂತ ಈ ಇರುವಂತಹ ಸಂದರ್ಭದಲ್ಲಿ ನಮ್ಮ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಮತ್ತು ಯುಟಿ ಖಾದರ್ ಇಬ್ಬರು ಇವತ್ತು ನಾಪತ್ತೆಯಾಗಿ ನಮ್ಮ ಸಮಸ್ಯೆಗೆ ಸ್ಪಂದನೆ ಕೊಡುವ ಕೆಲಸವನ್ನು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಈ ಎಲ್ಲ ವಿಚಾರಗಳನ್ನು ನೋಡುವಾಗ ಈ ಘಟನೆಯ ಹಿಂದೆ ಘಟನೆಯ ಬಗ್ಗೆ ನಮಗೆ ಸಂದೇಹ ಮೂಡ್ತಾ ಇದೆ. ಕಾಂಗ್ರೆಸ್ಸಿನ ಒಂದು ಕಡೆಯಿಂದ ಕಾಂಗ್ರೆಸ್ನವರು ಈ ವಿಷಯವನ್ನು ಖಂಡನೆ ಮಾಡ್ತೇನೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಇವತ್ತಿನ ತನಕ ಕಾಂಗ್ರೆಸ್ಸಿನ ಯಾವ ನಾಯಕರು ಕೂಡ ನಮ್ಮ ಕೊಂಡಾನ ಕಿರಿಚಾಮುಂಡಿ ದೇವಸ್ಥಾನದ ಬಳಿ ಬಂದು ಈ ಘಟನೆಯ ಬಗ್ಗೆ ವೀಕ್ಷಣೆ ಮಾಡದೆ ಯಾವುದೇ ಒಂದು ನಾಗರಿಕರಿಗೆ ಒಂದು ನೋವಿಗೆ ಸ್ಪಂದನೆ ಕೊಡುವಂತ ಕೆಲಸ ಮಾಡಲಿಲ್ಲ. ಆಗಿರುವಾಗ ನನಗನಿಸುತ್ತದೆ ಈ ಘಟನೆ ಹಿಂದೆ ಕಾಂಗ್ರೆಸ್ನ ಕೈವಾಡವಿದೆ ಎನ್ನುವಂತ ಸಂದೇಹ ಮೂಡ್ತಾ ಇದೆ. ಆಗಿರುವಾಗ ನಾನು ಒಂದೇ ಹೇಳುವುದು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರನ್ನು ಕಾಣೆಯಾಗಿದ್ದಾರೆ, ಅವರನ್ನು ಉಳಿಪಿಸಿಕೊಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ಅವರು ಉಸ್ತುವಾರಿ ಸಚಿವರಾದ ನಂತರ ಈ ಜಿಲ್ಲೆಯಲ್ಲಿ ಆಗತಕ್ಕಂಥ ಎಲ್ಲಾ ಕೆಲಸಗಳಿಗೆ ಕಾರ್ಯಕರ್ತರಿಗೆ ಅವರೇ ಹೊಣೆಯಾಗಿರ್ತಾರೆ, ಜವಾಬ್ದಾರರಾಗಿರ್ತಾರೆ. ಅವರ ಈ ಬಗ್ಗೆ ಜನರಿಗೆ ಸಮಸ್ಯೆ ಆದಾಗ ಸ್ಪಂದನೆ ಬರುವಂತ ಕೆಲಸವನ್ನು ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ ಸರ್ಕಾರ ಬಂದ ಕ್ಷಣದಿಂದ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ. ಯಾಕಂದ್ರೆ ಅದರ ಮುಂದುವರಿದ ಭಾಗವಾಗಿ ಈ ರೀತಿಯ ಘಟನೆಗಳು, ಈ ಎಲ್ಲ ಘಟನೆ ನೋಡುವಾಗ ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಮುಗಿದಿದೆ. ಅದು ಎಲ್ಲೂ ಕೂಡ ಜನರಿಗೆ ಭದ್ರತೆ ಇಲ್ಲ, ಯಾವ ಧಾರ್ಮಿಕ ಕ್ಷೇತ್ರ ಕೂಡ ಭದ್ರತೆ ಇಲ್ಲದಂತಹ ಸ್ಥಿತಿ ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ಆಗಿದೆ. ಒಂದು ಗೊತ್ತಿರಬಹುದು, ಈ ಬಗ್ಗೆ ದೇವಸ್ಥಾನದಲ್ಲಿ ಈ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇದರ ಬಗ್ಗೆ ವಿಷಯ ಗೊತ್ತಿತ್ತು, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಗೊತ್ತಿತ್ತು, ಧಾರ್ಮಿಕ ದತ್ತಿ ಇಲಾಖೆಯವರಿಗೆ ವಿಷಯ ಗೊತ್ತಿತ್ತು. ಆದರೂ ಕೂಡ ಸರಿಯಾದ ಒಂದು ಕ್ರಮ ಕೈಗೊಳ್ಳದೆ ಈ ರೀತಿಯ ಘಟನೆ ಆಗಲಿಕ್ಕೆ ಕಾರಣಾವಂತರಾಗಿದ್ದಾರೆ ಅಂತ ಒಂದು ವಿಚಾರ. ಅದಕ್ಕೋಸ್ಕರ ಪೂರ್ತಿ ಸರ್ಕಾರ, ಜಿಲ್ಲಾಡಳಿತದಲ್ಲಿ ಪೂರ್ತಿ ರಾಜ್ಯ ಸರ್ಕಾರ ಈ ಕೃತ್ಯಕ್ಕೆ ಒಂದು ರೀತಿಯಲ್ಲಿ ಕುಮ್ಮಕ್ಕು ನೀಡಿದಂತೆ ಆಗಿದೆ ಅಂತ ನಾನು ವಿಚಾರವನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಈ ವೇಳೆ ಬಿಜೆಪಿಯ ಕ್ಷೇತ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶೇಖರ್ ಕಣ್ಣೀರುತೋಟ, ಹಿಂದುಳಿದ ವರ್ಗಗಳ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ ರವಿ ಸೋಪೂರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ಉಳ್ಳಾಲ.